ನಮಸ್ಕಾರ. ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಗ್ರಾಸಿಮ್ ಗಿಯರ್ಸ್ ಅಪ್ ಟು ಲಾಂಚ್ ಬಿರ್ಲಾ ಓಪಸ್. ಗ್ರಾಸಿಮ್ ಇಂಡಸ್ಟ್ರೀಸ್ ಅವರ ಪೇಂಟ್ ಬಿಸ್ನೆಸ್ ಲಾಂಚ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅವರ ಬ್ರ್ಯಾಂಡ್ ನೇಮು ಬಿರ್ಲಾ ಓಪಸ್ ಇರ್ತದೆ. ಹಾಗೂ ಅವರ ಚೇರ್ಮನ್ನು ಇವತ್ತು 3 ಫ್ಯಾಕ್ಟ್ರೀಸನ್ನು ಇನಾಗ್ರೇಟ್ ಮಾಡಿದ್ದಾರೆ. ಗ್ರಾಸಿಮ್ ಪೇಂಟ್ ಇಂಡಸ್ಟ್ರಿ ಎಂಟರ್ ಮಾಡಿ ತುಂಬ ಕಾಂಪಿಟೇಷನ್ ಕೊಡಲಿಕ್ಕಿದೆ ಎಕ್ಸಿಸ್ಟಿಂಗ್ ಕಂಪ್ನೀಸಿಗೆ. ಆಲ್ರೆಡಿ 4,900 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಅವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸನ್ನು ಸ್ಟಾರ್ಟ್ ಮಾಡಲಿಕ್ಕೆ. ಹಾಗೂ ಅವ್ರ ಹತ್ರ ಆಲ್ರೆಡಿ ಒಳ್ಳೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಸಿಮೆಂಟ್ ಹಾಗೂ ಪುಟ್ಟಿಯನ್ನು ಅವರು ಸೇಲ್ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರನೇ ಪೇಂಟ್ ಬಿಸ್ನೆಸ್ಸಲ್ಲೂ ಸಕ್ಸಸ್ಫುಲ್ ಆಗೋ ಚಾನ್ಸಸ್ ಇದೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಜೆಫ್ರೀಸ್ ಕಂಪ್ನಿಯವರು ಅಂಡರ್ ಪರ್ಫಾರ್ಮ್ ರೇಟಿಂಗ್ ಹಾಕಿದ್ದಾರೆ ಏಷ್ಯನ್ ಪೇಂಟ್ಸಿಗೆ. ಯಾಕಂದರೆ ತುಂಬ ಕಾಂಪಿಟೇಷನ್ ಬರುತ್ತೆ ಗ್ರಾಸಿಮ್ ಪೇಂಟ್ಸಿಂದ ಅಂತ. ಹಾಗೂ ಸ್ಟಾಕು ವ್ಯಾಲ್ಯೂಯೇಷನ್ ಇನ್ನೂ ಹೈ ಇದೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ 2 ಇಯರ್ಸು ಡಲ್ ಆದಮೇಲೂ ವ್ಯಾಲ್ಯೂಯೇಷನ್ ಹೈ ಇದೆ ಅಂತ ಹೇಳ್ತಾ ಇದ್ದಾರೆ. ಟಾರ್ಗೆಟ್ ಪ್ರೈಸು 2,500 ಹಾಕಿದ್ದಾರೆ, ಅಂದರೆ 17% ಡಿಸ್ಕೌಂಟ್ ಫ್ರಮ್ ದ ಕರೆಂಟ್ ಮಾರ್ಕೆಟ್ ಪ್ರೈಸು. ನ್ಯೂಸ್ ನಂಬರ್ 2. SBI ಬ್ರೀಫ್ಲಿ ಸರ್ಪಾಸಸ್ ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪ್. SBI ಮಾರ್ಕೆಟ್ ಕ್ಯಾಪ್ ನಿನ್ನೆ ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪು ಬೀಟ್ ಮಾಡಿತ್ತು ಹಾಗೂ 5ನೇ ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನಿ ಆಗಿತ್ತು. ಆದರೆ ಇವತ್ತು ಇನ್ಫೋಸಿಸ್ 1.5% ರ್ಯಾಲಿ ಆಯಿತು ಹಾಗೂ SBI 0.7% ಬಿತ್ತು. ಸೊ ಅದಕ್ಕೋಸ್ಕರನೇ ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪ್ ಒನ್ಸ್ ಅಗೇನ್ ಜಾಸ್ತಿ ಆಗಿದೆ. ಇನ್ಫೋಸಿಸ್ ಮಾರ್ಕೆಟ್ ಕ್ಯಾಪು ಸದ್ಯಕ್ಕೆ ಇವತ್ತಿನ ಪ್ರಕಾರ 6.97 ಲ್ಯಾಕ್ ಕ್ರೋರ್ಸ್ ಇದೆ ಹಾಗೂ SBIದು 6.83 ಲ್ಯಾಕ್ ಕ್ರೋರ್ಸ್ ಇದೆ. ಟಾಪ್ 10 ಮೋಸ್ಟ್ ವ್ಯಾಲ್ಯೂಬಲ್ ಕಂಪ್ನೀಸಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ನಂಬರ್ 1 ಪೊಸಿಷನ್ ಹಾಗೂ ಅದಾದಮೇಲೆ TCS, HDFC ಬ್ಯಾಂಕ್, ICICI ಬ್ಯಾಂಕ್, ಇನ್ಫೋಸಿಸ್, SBI, LIC, ಭಾರತಿ ಏರ್ಟೆಲ್, HUL ಹಾಗೂ ITC 10ನೇ ಪೊಸಿಷನ್ ಇದೆ. ನ್ಯೂಸ್ ನಂಬರ್ 3. ಪ್ರತಾಪ್ ಸ್ನ್ಯಾಕ್ಸ್ ರೈಸಸ್ 4% ಆಸ್ ITC ಲುಕ್ಸ್ ಫಾರ್ ಸ್ಟೇಕ್. ಎಕನಾಮಿಕ್ ಟೈಮ್ಸ್ ಅದು ರಿಪೋರ್ಟ್ ಪ್ರಕಾರ ITC 47% ಸ್ಟೇಕು ಪ್ರತಾಪ್ ಸ್ನ್ಯಾಕ್ಸಲ್ಲಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೂ ಪ್ರತಾಪ್ ಸ್ನ್ಯಾಕ್ಸು ಕೆಲವು ರೀಜನಲ್ಲಿ ತುಂಬ ಫೇಮಸ್ಸು. ಅವರು ಯೆಲ್ಲೋ ಡೈಮಂಡ್ ಚಿಪ್ಸ್ ಅಂತ ಒಂದು ಫೇಮಸ್ ಚಿಪ್ಸನ್ನು ಸೇಲ್ ಮಾಡ್ತಾರೆ. ಇದು ITC ಏನಾದ್ರು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಅವ್ರಿಗೊಂದು ಬೆನಿಫಿಟ್ ಆಗುತ್ತೆ. ಯಾಕಂದರೆ ಕೆಲವು ರೀಜನ್ಸಲ್ಲಿ ಪ್ರತಾಪ್ ಸ್ನ್ಯಾಕ್ಸು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಪ್ರತಾಪ್ ಸ್ನ್ಯಾಕ್ಸು ಆ್ಯಕ್ಚುಲಿ ಹಲ್ದಿರಾಮ್ ಜೊತೆಗೆ ಡಿಸ್ಕಷನ್ ಮಾಡ್ತಾಯಿದ್ರು ಅವರ ಸ್ಟೇಕನ್ನು ಸೇಲ್ ಮಾಡಲಿಕ್ಕೆ. ಆದರೆ ಮತ್ತೆ ಆ ಪರ್ಟಿಕ್ಯುಲರ್ ಡೀಲ್ ಆಗಿಲ್ಲ, ಯಾಕಂದರೆ ವ್ಯಾಲ್ಯೂಯೇಷನ್ನು ಮ್ಯಾಚ್ ಆಗಿಲ್ಲ. ಈ ಪರ್ಟಿಕ್ಯುಲರ್ ಸ್ಟೇಕು 47% ಏನಾದರೂ ಸೇಲ್ ಆದರೆ ITCಗೆ ಆವಾಗ ಇನ್ನೂ 26% ಸ್ಟೇಕ್ ಪರ್ಚೇಸ್ ಮಾಡಲಿಕ್ಕೂ ಅವರಿಗೆ ಸ್ಕೋಪ್ ಇರ್ತದೆ. ಪ್ರತಾಪ್ ಸ್ನ್ಯಾಕ್ಸ್ ಶೇರ್ಸ್ ಇವತ್ತು 4% ಮೇಲೆ ಹೋಯಿತು. ಆ್ಯಕ್ಚುಲಿ ಒಂದು ಪಾಯಿಂಟಲ್ಲಿ 14% ಅಪ್ ಆಗಿತ್ತು. ನ್ಯೂಸ್ ನಂಬರ್ 4. ಇಂಡಿಯಾ ಟು ಬಿ ವರ್ಲ್ಡ್ಸ್ 3rd ಲಾರ್ಜೆಸ್ಟ್ ಎಕಾನಮಿ ಬೈ 2027. ಗ್ಲೋಬಲ್ ಬ್ರೋಕರೇಜ್ ಜೆಫ್ರೀಸ್ ಪ್ರಕಾರ ಇಂಡಿಯಾ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ 2027 ಅಷ್ಟರೊಳಗೆ. ಯಾಕಂದರೆ GDP ಗ್ರೋತು ಕನ್ಸಿಸ್ಟೆಂಟಾಗಿ ಆಗ್ತಾ ಇದೆ, ಒಳ್ಳೆ ಜಿಯೋ ಪೊಲಿಟಿಕ್ಸ್ ಸಿಚುವೇಶನ್ ಇದೆ, ಮಾರ್ಕೆಟ್ ಕ್ಯಾಪು ಆಫ್ ಸ್ಟಾಕ್ ಮಾರ್ಕೆಟ್ ಜಾಸ್ತಿ ಆಗ್ತಾ ಇದೆ ಹಾಗೂ ಒಳ್ಳೆ ರಿಫಾರ್ಮ್ಸು ಗೌರ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಲಾಸ್ಟ್ 10 ಇಯರ್ಸಲ್ಲಿ ಇಂಡಿಯಾ GDP 7% ಪರ್ ಆ್ಯನಮ್ CAGR ಅಲ್ಲಿ ಗ್ರೋ ಆಗಿದೆ. $3.6 ಟ್ರಿಲಿಯನ್ ಇದೆ ಸದ್ಯಕ್ಕೆ, ಅಂದರೆ 300 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ. ಹಾಗೂ 8ನೇ ಪೊಸಿಷನಿಂದ 5th ಪೊಸಿಷನಿಗೆ ಬಂದಿದೆ. ನೆಕ್ಸ್ಟ್ 4 ಇಯರ್ಸಲ್ಲಿ $5 ಟ್ರಿಲಿಯನ್ ಆಗುತ್ತೆ ಇಂಡಿಯಾದು GDP, ಅಂದರೆ ಅಪ್ರಾಕ್ಸಿಮೇಟ್ಲಿ 415 ಲ್ಯಾಕ್ ಕ್ರೋರ್ಸು. ಆವಾಗ 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ ಅವರ ಎಕ್ಸ್ಪೆಕ್ಟೇಷನ್ ಇದೆ. ಇಂಡಿಯಾ ಸದ್ಯಕ್ಕೆ 5th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟು ಇದೆ ಹಾಗೂ ಮಾರ್ಕೆಟ್ ಕ್ಯಾಪು 2030 ಅಷ್ಟರೊಳಗೆ 830 ಲ್ಯಾಕ್ ಕ್ರೋರ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ 373 ಲಕ್ಷ ಕೋಟಿ ಇದೆ. ಆದರೆ ಸದ್ಯಕ್ಕಿರೋ ವೇಟೇಜು ಇಂಡಿಯಾದು ಗ್ಲೋಬಲ್ ಇಂಡಿಸಸಲ್ಲಿ ಬರೀ 1.6% ಇದೆ. ಯಾಕಂದರೆ ಸುಮಾರು ಕಂಪ್ನಿಯಲ್ಲಿ ಪ್ರಮೋಟರ್ಸ್ ಹೋಲ್ಡ್ ಮಾಡುವಾಗ ಅದು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪ್ ಇರೋದಿಲ್ಲ. ಯಾಕಂದರೆ ಆ ಸ್ಟೇಕು ಯೂಶ್ವಲಿ ಮಾರ್ಕೆಟಲ್ಲಿ ಪರ್ಚೇಸ್ ಅಥವಾ ಸೇಲ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಸಜ್ಜನ್ ಜಿಂದಾಲ್ ಅವರು 6,200 ಕ್ರೋರ್ಸು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೋಸ್ಕರ ಲೋನ್ ಮುಖಾಂತರ ತಗೋಬೇಕಂತಿದ್ದಾರೆ. ಅವರು JSW ಸ್ಟೀಲದು ಚೇರ್ಮನ್ ಹಾಗೂ ಅವರು JSW ಸ್ಟೀಲದು ಔಟ್ಪುಟ್ಟನ್ನು ಡಬಲ್ ಮಾಡಬೇಕಂತಿದ್ದಾರೆ 5 ಕೋಟಿ ಟನ್ಸ್ ಪರ್ ಆ್ಯನಮ್. ಹಾಗೆ ಇವತ್ತು ನಿಫ್ಟಿ ತುಂಬ ಬಿದ್ದಿತ್ತು, ಸ್ಟಾರ್ಟಿಂಗಲ್ಲಿ 21,875ವರೆಗೂ ಬಿದ್ದಿತ್ತು. ಮತ್ತೆ ಚೆನ್ನಾಗಿ ರಿಕವರಿ ಆಯಿತು. ಲಾಸ್ಟ್ 1.5-2 ಅವರ್ಸಲ್ಲಿ ನಿಫ್ಟಿ ಹೊಸ ಲೈಫ್ ಟೈಮ್ ಹೈಗೂ ಹೋಯಿತು ಹಾಗೂ ಹೊಸ ಕ್ಲೋಸಿಂಗ್ ಹೈಗೂ ರೀಚ್ ಆಗಿದೆ. 22,252 ನ್ಯೂ ಇಂಟ್ರಾಡೇ ಹೈ ಟಚ್ ಆಗಿತ್ತು ಮಿಡ್ಲಲ್ಲಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 167 ಪಾಯಿಂಟ್ ಅಪ್ಪು 22,270 ಕ್ಲೋಸ್ ಆಯಿತು. ಸೆನ್ಸೆಕ್ಸು 535 ಪಾಯಿಂಟ್ ಅಪ್ಪು 73,158 ಕ್ಲೋಸ್ ಆಯಿತು. ನೋಡ್ಬೋದು ಎಷ್ಟು ವೈಡ್ ರೇಂಜಲ್ಲಿ ಫ್ಲಕ್ಚುಯೇಷನ್ ಆಗಿದೆ ಇವತ್ತು.
ತುಂಬ ಬಿದ್ದಿತ್ತು ಮತ್ತು ಚೆನ್ನಾಗಿ ಅದೇ ಥರ ಆಲ್ಮೋಸ್ಟ್ 300 to 400 ಪಾಯಿಂಟ್ಸ್ ಮೇಲೆ ಬಂತು. ಕ್ಲೋಸಿಂಗು 160 ಪಾಯಿಂಟ್ಸ್ ಅಪ್. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಬಜಾಜ್ ಆಟೋ 3.23% ಅಪ್ಪು, HCL ಟೆಕ್ 3.06% ಅಪ್ಪು, ಐಷರ್ ಮೋಟರ್ಸ್ 3% ಅಪ್ಪು. ಟಾಪ್ ಲೂಸರ್ಸು ಇಂಡಸ್ಇಂಡ್ ಬ್ಯಾಂಕ್ 1.85% ಡೌನು, HDFC ಬ್ಯಾಂಕ್ 1.36% ಡೌನು, ಕೋಟಕ್ ಮಹೀಂದ್ರ ಬ್ಯಾಂಕ್ 1.22% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB 8.83% ಅಪ್ಪು, ಭಾರತ್ ಎಲೆಕ್ಟ್ರಾನಿಕ್ಸ್ 3.21% ಅಪ್ಪು, ಇಂಡಸ್ ಟವರ್ಸ್ 2.88% ಅಪ್ಪು. ಟಾಪ್ ಲೂಸರ್ಸು IOC 1.43% ಡೌನು, ಬಜಾಜ್ ಹೋಲ್ಡಿಂಗ್ಸ್ 1.41% ಡೌನು, ಡಾಬರ್ ಇಂಡಿಯಾ 0.86% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1152 ಸ್ಟಾಕ್ಸ್, ಕಮ್ಮಿ ಆಗಿದ್ದು 993, ಸೊ 54% ಅಪ್, 46% ಡೌನ್. ಪಾಯಿಂಟ್ ನಂಬರ್ 5, ಯಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 285 crores ನೆಟ್ ಪರ್ಚೇಸಸ್ ನಿನ್ನೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 411 ಕೋಟಿ ನೆಟ್ ಸೇಲ್ಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,273 per ಗ್ರಾಮು, ಸಿಲ್ವರ್ 72.4 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 82.85 rupees, €1 89.9 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week high. ಮಾರುತಿ ಸುಜುಕಿ 52-week high 11,695, ಕ್ಲೋಸಿಂಗ್ ಪ್ರೈಸ್ 11,658. ಮಹೀಂದ್ರ 1,917 52-week high, ಕ್ಲೋಸಿಂಗು 1,910. ICICI ಬ್ಯಾಂಕ್ 1066 52-week high, ಕ್ಲೋಸಿಂಗ್ ಪ್ರೈಸ್ 1063. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ವರ್ಲ್ಪೂಲ್ 52-week low 1,228, ಕ್ಲೋಸಿಂಗು 1,267. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.43% ಅಪ್ಪು, ಜಪಾನ್ 2.14% ಅಪ್ಪು, ಜರ್ಮನಿ 1.07% ಅಪ್ಪು, ಫ್ರಾನ್ಸ್ 0.69% ಅಪ್ಪು, UK 0.03% ಅಪ್ಪು, ಹಾಗೂ ನ್ಯಾಸ್ಡ್ಯಾಕ್ 0.56% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.